ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಹಿರಿಯ ಐಎಎಸ್ ಅಧಿಕಾರಿಗಳಲ್ಲಿ ಒಬ್ಬರಾದ ಪ್ರಸ್ತುತ ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಹಾಗೂ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಸಲಹಾ ಸಮಿತಿ ಸದಸ್ಯರು ಆದ ಹಿರಿಯ ನಿವೃತ್ತ ಐಎಎಸ್ ಅಧಿಕಾರಿಗಳು ಆದ ಡಾಕ್ಟರ್ ಅಶೋಕ್ ದಳ್ವಾಯಿ ಅವರೊಂದಿಗೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಅಂದಿದ ತಕ್ಷಣ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು ವೀರರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಮತ್ತೆ ಸಾಕಷ್ಟು ಜನ ವೀರರು. ಇಂತಹ ಸಂದರ್ಭದಲ್ಲಿ ಈ ಒಂದು ಕಿತ್ತೂರು ಕರ್ನಾಟಕದ ಪ್ರಮುಖ ಪ್ರಾಧಿಕಾರಗಳಂದ್ರೆ ಒಂದ್ ರೀತಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ. ಪ್ರಸ್ತುತ ಈ ಎಲ್ಲಾ ಪ್ರಾಧಿಕಾರಗಳ ಒಂದ್ ರೀತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯ ಐಎಎಸ್ ಅಧಿಕಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ದಳ್ವಾಯಿ ಅವರು ನಮ್ಮ ನ್ಯೂಸ್ ಸಮೂಹಕ್ಕೆ ಸಿಕ್ಕಿದರೆ. ಬನ್ನಿ, ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ಧನ್ಯವಾದ. ಹೇಳಿ ಸರ್, ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಅಂದಿದ ತಕ್ಷಣ ಮುಖ್ಯವಾಗಿ ಹೆಸರಾಗ್ತಕ್ಕಂಥವ್ರು ಒಂದ್ ರೀತಿ ವೀರರಾಣಿ ಚೆನ್ನಮ್ಮ ಅವರು, ಸಂಗೊಳ್ಳಿ ರಾಯಣ್ಣ ಅವರು. ಪ್ರಸ್ತುತ ತಾವು ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಒಂದ್ ರೀತಿ ಸಲಹಾ ಸಮಿತಿ ಇದಾಗಿದ್ದೀರಾ. ಹೇಳಿ ಸರ್, ನಿರೀಕ್ಷೆಗೂ ತಕ್ಕಂತೆ ಸಂಗೊಳ್ಳಿ ರಾಯಣ್ಣ, ವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದ್ ರೀತಿ ಪ್ರಾಧಿಕಾರಕ್ಕೆ ಅಭಿವೃದ್ಧಿ ಕೆಲಸಗಳು ಆಗಿದವ? ಧನ್ಯವಾದ. ಮೊದಲನೇದ್ದು ಸ್ವಲ್ಪ ಸ್ಪಷ್ಟೀಕರಣ ಮಾಡ್ಬೇಕು ಅಂತಂದ್ರೆ, ಇದು ಏನು ಕಿತ್ತೂರು ವಿಭಾಗ ಇದೆ, ಇಲ್ಲಿ ಅನೇಕ ಸಂಸ್ಥೆಗಳಿವೆ, ಪ್ರವಾಸಕ್ಕೆ ಯೋಗ್ಯವಾದಂತ ಸ್ಥಳಗಳಿವೆ. ಬಿಜಾಪುರದ ಗೋಲ್ಗುಂಬಜ್ ಇರಬಹುದು, ಉಡಲ ಸಂಗಮ ಸ್ಥಾನ ಇರಬಹುದು, ಇಲ್ಲಿ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮನ ಪ್ರಾಧಿಕಾರ ಇರಬಹುದು, ಜೊತೆಗೆ ತಾವು ಹೇಳಿದಂತೆ ಹಾವೇರಿಯಲ್ಲಿ ಕಾಗಿನೆಲೆ ಪ್ರಾಧಿಕಾರ ಇದೆ, ಮತ್ತು ಸಂಗೊಳ್ಳಿಯಲ್ಲಿ ನನ್ಗಳ ಜೊತೆ ಸೇರಿ ಸಂಗೊಳ್ಳಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಇವೆಲ್ಲವೂ ಐತಿಹಾಸಿಕ ಸ್ಥಳಗಳು. ಇನ್ನೂ ಅನೇಕ ಸ್ಥಳಗಳಿವೆ. ಕರ್ನಾಟಕ ಸರ್ಕಾರ ಈ ಸಂಸ್ಥೆಗಳನ್ನ ಹಂತ ಹಂತವಾಗಿ ಇವನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಈ ದಿಶೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ, ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಹಾವೇರಿಯಲ್ಲಿ ಕಾಗಿನೆಲೆ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಇವು ಮುಖ್ಯವಾದವುಗಳು. ಮತ್ತು ಇವುಗಳ ಜೊತೆಗೆ ನನಗೆ ಸರ್ಕಾರ ಒಂದು ಸಲಹೆಗಾರನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ನನ್ನ ಒಂದು ಆಶೀರ್ವಾದ ಅಂತ ಅನ್ಬೇಕು. ಯಾಕಂದ್ರೆ ಇದು ನನಗೇನು ಸರ್ಕಾರಿ ಕೆಲಸ ಅಲ್ಲ, ಇದು ನನ್ನ ಬೇರೆ ಕೆಲಸದ ಜೊತೆಗೆ ಇದ್ರ ಜೊತೆಗೆ ಸ್ವಲ್ಪ ಒಂದು ಸಂಬಂಧ ಇಟ್ಕೊಂಡು ಕೈಲಾದಷ್ಟು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ತಾವು ಈಗ ಕೇಳಿದ ಪ್ರಶ್ನೆ ಏನು, ಈ ಅಭಿವೃದ್ಧಿ ಪ್ರಾಧಿಕಾರ ಹೇಗೆ ಬೆಳೀತಾ ಇದೆಯಾ ಅಂತ. ಈಗ ನಾವು ನೋಡ್ತಾ ಇದ್ದೀರಾ, ಈಗ ಕರ್ನಾಟಕ ಸರ್ಕಾರದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಹಣಕಾಸಿನ ಅವಕಾಶ ಮಾಡಿಕೊಟ್ಟು ಇಲ್ಲಿ ನಂದಗಡದಲ್ಲಿ ವೀರಭೂಮಿ, ಇದರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸಮಾಧಿ ಅಭಿವೃದ್ಧಿ, ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಒಂದು ಸ್ಟ್ಯಾಚ್ಯೂ ಸ್ಥಾಪನೆಗಾಗಿ ಬಹಳಷ್ಟು ಹಣ ಕೊಟ್ಟಿದೆ. ಕೆಲವೊಂದು ಕೆಲಸ ಆಗಿವೆ, ಇನ್ನು ಕೆಲವೊಂದು ಆಗ್ತಾ ಇವೆ. ಇದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅವನ ಜನ್ಮಸ್ಥಳ ಏನಿದೆ ಸಂಗೊಳ್ಳಿಯಲ್ಲಿ ಶೌರ್ಯ ಭೂಮಿ, ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನ ಪರಿಚಯ ಮಾಡಿಕೊಡ್ಸ್ಲಿಕ್ಕೆ ಒಂದು ಶೌರ್ಯ ಭೂಮಿಯನ್ನ ಸ್ಥಾಪನೆ ಮಾಡ್ಲಿಕ್ಕಿದೆ. ಅಲ್ಲಿ ಆಗಲೇ ನಾನು ನೋಡ್ತಾ ಇದ್ದೀನಿ, ಮತ್ತೆಲ್ಲರೂ ನೋಡ್ತಾ ಇದ್ದಾರೆ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸರಾಸರಿ ಒಂದು ದಿನಕ್ಕೆ ಸುಮಾರು 400ರಿಂದ 500 ಜನ ಬರ್ತಾ ಇರ್ತಾರೆ. ಇದರ ಅರ್ಥ ಏನು, ಜನರು ನಮ್ಮ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಉತ್ಸುಕರಾಗಿದ್ದಾರೆ. ಒಂದು ಅವಕಾಶ ಸರ್ಕಾರ ಮಾಡಿಕೊಡ್ತು. ಮತ್ತು ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ಸ್ಥಾಪನೆ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ಬಿಜಾಪುರ ಸೈನಿಕ ಶಾಲೆ, ಆಮೇಲೆ ಕೊಡಗು ಸೈನಿಕ ಶಾಲೆ, ಮೂರನೇದು ಸಂಗೊಳ್ಳಿ ಸೈನಿಕ ಶಾಲೆ. ಈ ರೀತಿ ಈ ರಾಯಣ್ಣನ ಹೆಸರಿನಲ್ಲಿ ರಾಯಣ್ಣ ನಮ್ಮ ದೇಶಕ್ಕೆ ಕೊಟ್ಟಂತಹ ಒಂದು ಕೊಡುಗೆ, ದೇಶದ ಬ್ರಿಟಿಷರಿಂದ ಒಂದು ಮುಕ್ತಿಯನ್ನ ಪಡೆದುಕೊಂಡು ಸ್ವಾತಂತ್ರ್ಯ ದೇಶವನ್ನಾಗಿ ಸ್ಥಾಪನೆ ಮಾಡಲಿಕ್ಕೆ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ನಮ್ಮ ಭಾಗದಿಂದ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನಾವು ಸದಾಕಾಲ
ನಾವು ಚಿರಋಣಿ ಆಗಿರ್ಬೇಕು ಅನ್ನೋದನ್ನ ಈ ನಮ್ಮೆಲ್ಲ ಸಂಸ್ಥೆಗಳು ಪ್ರಾಧಿಕಾರಗಳು ತಿಳಿಸ್ತವೆ. ಈಗ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಸಾಕಷ್ಟು ಒಂದ್ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಅವರು ಸಹ ಒಂದ್ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದ್ ರೀತಿ ವಿಶೇಷವಾಗಿ ಕಿತ್ತೂರು ಸಂಸ್ಥಾನಕ್ಕೆ ಬರ್ತಿದ್ರು. ಎಲ್ಲ ಒಂದ್ ಕಡೆ ಒಂದು ಅಭಿಪ್ರಾಯ ಆಗ್ತಾ ಇದೆ ಸರ್, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ವೈಭವೀಕರಣ, ಸಾಕಷ್ಟು ಅನುದಾನ ಬಂದಿದೆ. ಆದ್ರೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಶೇಷವಾಗಿ ಇನ್ನ ಕಂಪೇರ್ ಟು ಇದ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬಂದಿದೆ. ಜೊತೆಗೆ ಸಾಕಷ್ಟು ಕಿತ್ತೂರು ಸಂಸ್ಥಾನದ ಸಾಕಷ್ಟು ಸ್ಥಳಗಳು ಇನ್ನ ಉತ್ಖನನ ಆಗ್ಬೇಕಾಗಿದೆ. ಎಲ್ಲ ಒಂದ್ ಕಡೆ ತಾವು ಹಿರಿಯ IAS ಅಧಿಕಾರಿಗಳು, ಪ್ರಾಚ್ಯ ವಸ್ತು ಪುರಾತತ್ವ ಇಲಾಖೆ ತುಂಬಾ ಇದ್ರೊಳಗಿದೆ, ಇವೆಲ್ಲ ಡೆವಲಪ್ ಆಗ್ಬೇಕು ಅಂತ ಒಂದು ಮಾತಿದೆ ಸರ್. ನಿಶ್ಚಯವಾಗಿ ಆಗ್ಬೇಕು. ಈಗ ನನಗೆ ಗೊತ್ತಿದ್ದ ಮಟ್ಟಿಗೆ ರಾಣಿ ಚೆನ್ನಮ್ಮನ ಕಿತ್ತೂರು ಸಂಸ್ಥಾನ ಪ್ರಾಧಿಕಾರ ಏನಿದೆ ಅಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆಗ್ತಾ ಇದೆ. ಅದರಲ್ಲಿ ಯಾವುದೇ ತೆರನಾದಂತ ವ್ಯತ್ಯಾಸ ಆಗ್ತಾ ಇಲ್ಲ, ಆಗ್ಲೂ ಕೂಡದು. ಯಾಕಂದ್ರೆ ಮುಖ್ಯವಾಗಿ ರಾಣಿ ಚೆನ್ನಮ್ಮನ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಮತ್ತು ರಾಯಣ್ಣನ ಜೊತೆಗೆ ಇನ್ನೂ ಅನೇಕರು ಬಿಚ್ಚುಗುಪ್ಪಿ ಇವರೆಲ್ಲರೂ ಸೇರ್ಕೊಂಡು ಬ್ರಿಟಿಷ್ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ. ತಾವು ಹೇಳಿದಂತೆ ಇನ್ನೂ ಅನೇಕ ಸ್ಥಳಗಳಿವೆ. ಉದಾಹರಣೆಗೆ ನಾನು ಹೇಳಿದೆ, ಕಾಕತಿ ಇದೆ, ಕಾಕತಿಯಲ್ಲಿ ರಾಣಿ ಚೆನ್ನಮ್ಮನ ಜನ್ಮಸ್ಥಳ, ಅದು ಕೂಡ ಅಷ್ಟೇ ಅಭಿವೃದ್ಧಿ ಆಗ್ಬೇಕು. ಹೊನ್ನೂರು, ಇವೆಲ್ಲ ಏನು ಅಂತಂದ್ರೆ ಇವತ್ತಿನ ನಮ್ಮ ಸಮಾಜಕ್ಕೆ, ನಮ್ಮ ಜನರಿಗೆ, ಪೀಳಿಗೆಗೆ ಹಾಗೆ ಈ ಸಮಾಜ ಹುಟ್ಕೊಂತು. 100 ವರ್ಷಗಳ ಹಿಂದೆ, 200 ವರ್ಷಗಳ ಹಿಂದೆ ನಮ್ಮ ಆಗಿನ ಪೂರ್ವಜರು ತಮ್ಮ ಜೀವನದ ತ್ಯಾಗ ಮಾಡಿದ್ದಾರೆ, ಮುಡುಪಾಗಿಟ್ಟಿದ್ದಾರೆ. ಅದೆಲ್ಲ ನಮಗೂ ಗೊತ್ತಾಗ್ಬೇಕು. ಆವಾಗ ಮಾತ್ರ ನಾವು ಕೂಡ ಹೇಗೆ ನಮ್ಮ ದೇಶ ಅನ್ನೋದು ಇದೆ, ಈ ದೇಶಾಭಿಮಾನ ಹೇಗೆ ನಾವು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಮುಂದೆ ಮತ್ತೆ ಹಳೆ ಏನು ತೊಂದರೆ ಆಗಿತ್ತು ಆ ನ್ಯೂನ್ಯತೆಗಳು ಮರುಕಳಿಸಬಾರದು. ಅದಕ್ಕೋಸ್ಕರ ಇವುಗಳನ್ನ ಮಾಡ್ತಾ ಇದ್ದೇವೆ. ಇದು ಎಲ್ಲಾ ಕಡೆ ತಾವು ಹೇಳದಂತೆ ಎಲ್ಲೆಲ್ಲಿ ಈ ರೀತಿ ಅವಕಾಶ ಇದೆ ಸರ್ಕಾರ ಮಾಡ್ತಾನೆ ಹೋಗ್ಬೇಕು. ನೋಡಿ, ನಮ್ಮ ದೇಶ 80 ವರ್ಷದಿಂದ ಒಂದು ಸ್ವತಂತ್ರ ದೇಶವಾಗಿದೆ. ಅದಕ್ಕಿಂತ ಮುಂಚೆ ಯಾರೋ ಕೈಲಿ ಇದ್ವಿ, ಆವಾಗ ಬಡತನ ಇತ್ತು. ಈಗ 80 ವರ್ಷಗಳಲ್ಲಿ ದೇಶ ಎಷ್ಟೋ ಅಭಿವೃದ್ಧಿ ಹೊಂದಿದೆ. ನಮ್ಮ ರಾಜ್ಯ ಕೂಡ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ. ಮೊದಲು ಎಲ್ಲರಿಗೂ ಆಹಾರ ಕೊಡಬೇಕಾಗಿತ್ತು, ಬಟ್ಟೆ ಕೊಡಬೇಕಾಗಿತ್ತು. ಇವತ್ತು ಅವೆಲ್ಲ ಒದಗಿಸಿದ ನಂತರ ಈಗ ಈ ಸಂಸ್ಕೃತಿ, ನಾಗರಿಕತೆ ಇವೆಲ್ಲವುಗಳ ಕಡೆ ಗಮನ ಇವತ್ತು ಹರಿಸ್ತಾ ಇದ್ದಾರೆ. ಹರಿಸುವಂತ ಶಕ್ತಿ ಸಾಮರ್ಥ್ಯ ಇವತ್ತು ಬಂದಿದೆ. ಇದು ಮೊದಲು 1947ರಲ್ಲಿ 50ರಲ್ಲಿ ಇರ್ಲಿಲ್ವಲ್ಲ. ಈಗ ನಾವು ಅದನ್ನ ಮಾಡುವಂತ ಸಾಮರ್ಥ್ಯ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಂದಿದೆ ಮತ್ತು ಸರ್ಕಾರಗಳು ಇವನ್ನೆಲ್ಲ ಮಾಡ್ತಾ ಇವೆ. ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಭಾಗಗಳನ್ನ ನೋಡ್ತಾ ಇದ್ದೇವೆ. ಎಷ್ಟೋ ಪ್ರಕಾರದ ಅಭಿವೃದ್ಧಿ ಆಗ್ತಾ ಇದೆ. ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ. ಈಗ ಆ ಶಕ್ತಿ ನಮ್ಮಲ್ಲಿ ಬಂದಿದೆ. ಈಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ವಿಶೇಷವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂತೆ. ವಿಶೇಷವಾಗಿ ಈಗಿನ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ಸಂಗೊಳ್ಳಿ ರಾಯಣ್ಣವ್ರದ್ದು ಮಾತ್ರ ಅಭಿವೃದ್ಧಿ ಆಗಿದೆ. ಸಾಕಷ್ಟು ಜನ ಆಯಾ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ. ಈಗ ಅಮಟೂರ್ ಬಾಳಪ್ಪ, ಮತ್ತೆ ಸಾಕಷ್ಟು ಸರ್ದಾರ್ ಗುರುಸಿದ್ದಪ್ಪ, ಹೀಗೆ ಹಲವಾರು ವೀರರಿದ್ದಾರೆ. ಅವಕ್ಕೆಲ್ಲ ಯಾಕೆ ಇದ್ ಮಾಡ್ತಾ ಇಲ್ಲ? ಅವ್ರನ್ನೂ ಸಹ ಒಂದ್ ರೀತಿ ಅವ್ರಿಗೂ ವೀರ ಸ್ಮಾರಕ ಆಗ್ಬೇಕು, ಅವು ಸ್ಥಳಗಳು ಅಭಿವೃದ್ಧಿ ಆಗ್ಬೇಕು ಅಂತ ತಾವು ಹಿರಿಯ IAS ಅಧಿಕಾರಿಗಳು ಏನಾರು ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ ಏನಾದ್ರು ಮಾಡ್ಲಿಕ್ಕೆ? ನಾನು ಒಪ್ಕೊಳ್ತೀನಿ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಧಿ ಏನಿದೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬಂದಾಗ ಹೇಳಿದ್ರು, ಆ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಯಾರ್ಯಾರು ಸಂಘಟನೆಗಾಗಿ ಹೋರಾಟ ಅವ್ರ ಸಂಘಟಕರಿದ್ರು, ಅವ್ರ ಜೊತೆ ಸಂಘಟನೆ ಮಾಡುವುದ್ರ ಜೊತೆಗೆ ಹೋರಾಟ ಮಾಡಿದರೆ ಅವ್ರ ಎಲ್ಲರ ಸಮಾಧಿ ಅಲ್ಲಿ ಸ್ಥಾಪನೆ ಆಗ್ಬೇಕು. ಅದನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ದೇವೆ. ಯಾಕಂದ್ರೆ ಇಲ್ಲಿ ವ್ಯತ್ಯಾಸ ಮಾಡುವಂತ ಪ್ರಮೇಯ ಬರಲೇಬಾರದು. ಎಲ್ಲರೂ ವೀರರು, ಎಲ್ಲರೂ ಜೀವನ ತ್ಯಾಗ ಮಾಡಿದ್ದಾರೆ. ಅವರಿಗೂ ಕೂಡ ಎಷ್ಟು ಒಂದು ಮಾನ ಮರ್ಯಾದೆ ಕೊಡಬೇಕು, ಮಹತ್ವ ಕೊಡಬೇಕು, ಅವರ ಜೀವನ ಚರಿತ್ರೆ ಬೇರೆಯವರಿಗೆ ಪರಿಚಯ ಆಗ್ಬೇಕು. ಅದನ್ನು ನಾವು ನಿಶ್ಚಯವಾಗಿ ನಾವು ಅದನ್ನ ಗಮನದಲ್ಲಿ ಇಟ್ಕೊಳ್ತೇವೆ. ಮತ್ತು ಇಲ್ಲೇನು ನಮ್ಮ ಈಗ ಈ ಮ್ಯೂಸಿಯಂ ಇದೆ, ವಸ್ತು ಸಂಗ್ರಹಾಲಯ ಏನಿದೆ, ಇಲ್ಲಿ ಕೂಡ ಇವನ್ನೆಲ್ಲ ಪ್ರತಿಬಿಂಬಿಸಲಿಕ್ಕೆ ಬಹಳಷ್ಟು ಅವಕಾಶ ಇದೆ.
ಅವಕಾಶ ಇದೆ. ಇವತ್ತು ನಾವು ಆರಂಭ ಮಾಡಿದೀವಿ ಅಷ್ಟೇ. ಇದನ್ನ ಹಂತ ಹಂತವಾಗಿ ಬೆಳೆಸ್ತಾ ಹೋಗ್ತೇವೆ. ಹೀಗೆ ಎಲ್ಲೆಲ್ಲಿ ನಾವು ಅಷ್ಟು ಗಮನ ಹರಿಸಿಲ್ಲ ಅದನ್ನ ನಾವು ಕಂಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ ಈ ವಸ್ತು ಸಂಗ್ರಹಾಲಯದಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ಸಂಶೋಧನಾ ಕೇಂದ್ರದಲ್ಲಿ ಏನು ನಮ್ಮ PhD ಮಾಡ್ತಾ ಇರುವಂತ ಹುಡುಗರು ಇರ್ಬೋದು, ಮತ್ತು ಇನ್ನೂ ಸಂಶೋಧಕರು ಇರ್ಬೋದು, ಅವ್ರು ಬಂದು ಇಲ್ಲಿ ಅರ್ಥಕೊಂಡು ಅವ್ರು ಇವನ್ನೆಲ್ಲ ರಿಸರ್ಚ್ ಮಾಡ್ಲಿ. ನಮ್ಮ ದೇಶದ ಇತಿಹಾಸ ಬಹಳಷ್ಟು ವಿಸ್ತಾರವಾಗಿದೆ. ಅದನ್ನ ಇನ್ನೂ ಜನರಿಗೆ ಪರಿಚಯ ಮಾಡಿಕೊಳ್ಳುವಂತ ಕೆಲಸ ಬಹಳಷ್ಟು ಇದೆ. ಯಾಕಂದ್ರೆ ನಮ್ಮ ದೇಶ 5,000 ವರ್ಷಗಳ ನಾಗರಿಕತೆ ಹೊಂದಿದೆ. ಇದು ನಮ್ಮ ಇಡೀ ಜಗತ್ತಿನಲ್ಲಿ ಒಂದು ಪುರಾತನವಾದಂತ ನಾಗರಿಕತೆ. ಈ ನಾಗರಿಕತೆಯಲ್ಲಿ ಇಡೀ ವಿಶ್ವಕ್ಕೆ ಎಷ್ಟೋ ಕೊಡುಗೆಯನ್ನ ದೇಶ ಕೊಟ್ಟಿದೆ. ಅವೆಲ್ಲವೂ ಅನೇಕ ಕಾರಣಗಳಿಂದ ಮರೆಮಾಚಿದ್ವು. ಇವತ್ತು ಎಲ್ಲ ಬೆಳಕಿಗೆ ಬರ್ತಾ ಇದೆ. ತಾವು ಹೇಳುದು ನಿಜ ಇದೆ, ಅದಕ್ಕೆ ನಾನು ಒಪ್ಕೊಳ್ತೀನಿ. ಇದನ್ನ ನಾವು ನಿಶ್ಚಯವಾಗಿ ಅದ್ರ ಬಗ್ಗೆ ಗಮನ ಹರಿಸ್ತೇವೆ. ಕಿತ್ತೂರು ನಾಡಿನ ವೀರರು ಸಂಗೊಳ್ಳಿ ರಾಯಣ್ಣ, ಸಾಕಷ್ಟು ಜನ ವೀರರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಕರೆಕ್ಟ್. ಆದ್ರೆ ಈಗಿನ ಪರಿಸ್ಥಿತಿಲಿ ಏನಪ್ಪಾ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ, ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ. ಈ ರೀತಿ ಒಂದ್ ರೀತಿ ಇದಾಗ್ತಾ ಇದೆ ಸರ್ ಕಲ್ಪನೆ. ಯಾಕೆ ಸರ್ ಇದು ಹೋಗ್ಲಾಡಿ ದೇಶಕ್ಕೆ ಸೀಮಿತ ಆಗಿದ್ರು, ದೇಶಕ್ಕೋ ಓಡಾಡಿದವರು ಅಂತಕ್ಕಂತ ಪರಿಕಲ್ಪನೆ ಯಾಕಿಲ್ಲ ಸರ್? ಅದು ಒಂದು ದುರ್ಭಾಗ್ಯ. ನೋಡಿ, ನಾವೆಲ್ಲರೂ ಭಾರತೀಯರು. ಭಾರತದ ಒಂದು ವಿಶಿಷ್ಟತೆ ಅಂತಂದ್ರೆ ಜಗತ್ತಿನಲ್ಲಿ ಇದ್ದಂತ ಎಲ್ಲಾ ಧರ್ಮಗಳು ಇಲ್ಲಿವೆ. ಅನೇಕ ಜಾತಿಗಳಿರ್ಬಹುದು, ಆ ಜಾತೀಯತೆ ಹೋಗ್ಬೇಕು. ಅದಕ್ಕೋಸ್ಕರ ಸ್ವತಂತ್ರ ಭಾರತ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಅಳವಡಿಸಿಕೊಂಡಿದೆ. ಸಂವಿಧಾನದಲ್ಲಿ ಜಾತೀಯತೆಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಎಲ್ಲರೂ ಸರಿ ಸಮಾನರು, ಎಲ್ಲರಿಗೂ ಸಮಾನವಾದಂತಹ ಹಕ್ಕು ಇದೆ. ಈ ಭಾವನೆ ತಾವೇನು ಹೇಳಿದ್ರಲ್ಲ, ಸಂಕುಚಿತ ಮನೋಭಾವನೆ, ಅದನ್ನ ನಾವು ಹೋಗಲಾಡಿಸ್ಬೇಕು. ಯಾಕಂದ್ರೆ ಅದು ನಮಗೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು. ಇವರೆಲ್ಲ ವೀರರು, ಅವ್ರ ಮನಸ್ಸಿನಲ್ಲಿ ಈ ಸಂಕುಚಿತ ಭಾವನೆ ಇರಲಿಲ್ಲ. ಅವ್ರು ಯಾರು ತಮ್ಮ ಜಾತಿಗಾಗಿ, ತಮ್ಮ ಹಳ್ಳಿಗಾಗಿ ಕೆಲಸ ಮಾಡಲಿಲ್ಲ, ಸಮಾಜಕ್ಕಾಗಿ ಕೆಲಸ ಮಾಡಿದ್ದಾರೆ. ಇದನ್ನ ಹೋಗ್ಲಾಡಿಸ್ಲಿಕ್ಕೆ ನಾವು ಒಂದು ಹೊಸ ಚಿಂತನೆಯನ್ನ ನಮ್ಮ ಮಕ್ಕಳಲ್ಲಿ, ನಮ್ಮ ಸಮಾಜದಲ್ಲಿ ಬಿತ್ತನೆ ಮಾಡ್ಬೇಕಾಗತ್ತೆ. ಅದು ನಮ್ಮ ಶಾಲೆಗಳಲ್ಲಿ ನಾವು ಅದನ್ನ ತಿಳಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ಇದು ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರ. ಸೆಕ್ಯುಲರ್ ಅಂತಂದ್ರೆ ಏನು? ಜಾತ್ಯತೀತ. ಅಂದ್ರೆ ಇಲ್ಲಿ ಬೇರೆ ಬೇರೆ ಧರ್ಮಗಳು ಇರಬಹುದು, ಆದ್ರೆ ಎಲ್ಲರೂ ಸಮಾನರು. ಇಲ್ಲಿ ಜಾತೀಯತೆಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಇದು ಬಹಳ ದುರ್ಭಾಗ್ಯ. ನಮ್ಮ ಇಂಥ ಒಂದು ದೇಶಕ್ಕೆ ಹೋರಾಟ ಮಾಡಿದಂತ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲರೂ ಮಹಾನುಭಾವರು. ಬಸವಣ್ಣ, ಇಂಥ ಅನೇಕ ಮಹಾನುಭಾವರು ನಮ್ಮ ರಾಜ್ಯದಲ್ಲಿ ಹುಟ್ಟಿ ಈ ನಮ್ಮ ರಾಜ್ಯ ಕೊಡುಗೆ ಕೊಟ್ಟಿದ್ದಾರೆ. ಆ ಎಲ್ಲಾ ಸಂಕುಚಿತ ಭಾವನೆಗಳು ಹೋಗ್ಲಿ ಅನ್ನೋ ಚಿಂತನೆಯಿಂದ ಕೆಲಸ ಮಾಡಿದ್ದಾರೆ. ಅದನ್ನ ನಾವು ಅರ್ಥಕೊಳ್ಬೇಕು. ಅದು ಹೇಗೆ ಸಾಧ್ಯ ಆಗುತ್ತೆ? ನಿಶ್ಚಯವಾಗಿ ನಮ್ಮ ಜನ ಶಿಕ್ಷಿತ ಆದಂತೆ, ನನ್ನ ಪ್ರಕಾರ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆದಂತೆ ಎಲ್ಲಾ ಭಾವನೆಗಳು ಹೋಗ್ಬಿಡ್ತವೆ. ಹೋಗ್ಬೇಕು. ಆವಾಗ ಇದು ಭಾರತ ಮಾತೆಗೆ ನಿಜವಾದಂತಹ ಭಕ್ತಿ, ಶ್ರದ್ಧೆ ನಮ್ಮಿಂದ ಕೊಟ್ಟಂತೆ ಆಗುತ್ತೆ. ಮುಂದೆ ಆಗ್ಲಿ ಅಂತ ನೀವೆಲ್ಲ ಚಿಂತಿಸೋಣ, ಆ ದಿಶೆಯಲ್ಲಿ ಕೆಲಸ ಮಾಡೋಣ. ಈಗ ಇನ್ನೊಂದು ಸರ್, ಈಗ ಎಲ್ಲೋ ಒಂದು ಚಿನ್ನ ಸಿಕ್ತು ಅಂತ ಹೇಳ್ಬಿಟ್ಟು ಉತ್ಖನನ ಆಯ್ತು. ಉತ್ಖನನ ಗದಗಲ್ಲಿ. ಹೌದು. ಇಲ್ಲಿ ಸಾಕಷ್ಟು ಇನ್ನ ಉತ್ಖನನ ಆಗ್ಬೇಕಾಗಿದೆ ಕಿತ್ತೂರು ಇದರಲ್ಲಿ, ಮತ್ತೆ ವಿಶೇಷ ಸಂಗೊಳ್ಳಿ ರಾಯಣ್ಣ ಓಡಾಡಿತಕ್ಕಂಥ ಸ್ಥಳಗಳಲ್ಲಿ. ಈಗ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ ಸರ್, ಇಲ್ಲಿ ಅಭಿವೃದ್ಧಿ ಪಡಿಸಿದೆ ಸಂಗೊಳ್ಳಿ ರಾಯಣ್ಣ. ಇದೇ ಸಂಗೊಳ್ಳಿ ರಾಯಣ್ಣ ಅವರು ದೂರದ 7 ಕಿಲೋಮೀಟರ್ ದೂರದಲ್ಲಿ ಒಂದು ದುರ್ಗಾಡಿ ಕೋಟೆ ಇದೆ ಸರ್ ಇಲ್ಲಿ ಹಿಂದೆಗಡೆ. ಅಲ್ಲಿ ಹೋಗಿ ಎಲ್ಲರಿಗೂ ಸಹ ಬ್ರಿಟಿಷರ ಹೋರಾಟ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರು. ಅದು ಇವತ್ತು ಸಹ ಪಾಳ್ಬಿದ್ದಿದೆ, ಬೆಟ್ಟದಲ್ಲಿದೆ. ಹಾಗಾಗಿ ಇವನ್ನೆಲ್ಲ ಉತ್ಖನನ ಮಾಡ್ಲಿಕ್ಕೆ ನಿಮ್ಮಂತ ಅಧಿಕಾರಿಗಳ ಅವಶ್ಯಕತೆ ಇದೆ ಸರ್. ಇಲ್ಲ, ಇದು ಏನು ಪ್ರಾಧಿಕಾರ ಆಗಿದೆಯಲ್ಲ, ಹಾ ಸರ್, ಈ ಪ್ರಾಧಿಕಾರ ಒಂದು ಆರಂಭ, ಸಂಶೋಧನಾ ಹಾ ಸರ್, ಇದು ಆರಂಭ ಆಯ್ತು ಅಷ್ಟೇ. ಹಾ ಸರ್, ಹಂತ ಹಂತವಾಗಿ ನನ್ನ ಪ್ರಕಾರ ನಿಶ್ಚಯವಾಗಿ ಹಾ ಸರ್
ಇಲ್ಲಿ ಹೊಸ ಹೊಸ ಸಂಶೋಧಕರು ಬರ್ತಾರೆ, ಅಂತ ಎಲ್ಲ ಆಗುತ್ತೆ. ಈಗ ನೋಡಿ ಹಂಪಿ ಉದಾಹರಣೆಗೆ ಹೌದು ಸರ್. ಬಾಳ್ ಬಿದ್ದಿತ್ತಲ್ವಾ? ಕಳೆದ ಎಷ್ಟೋ ದಶಕಗಳಲ್ಲಿ ನಿಧಾನವಾಗಿ ಉತ್ಖನ ಆಗಿದೆ, ಅದರ ಬಗ್ಗೆ ಸಂಶೋಧನೆ ಆಗಿದೆ, ಜನ ತಿಳ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಇನ್ನೂ ಬಹಳಷ್ಟಿದೆ. ಏನು ಮೊದಲು ಆಹಾರ ಅಲ್ವಾ, ಬಟ್ಟೆ, ಬಡತನ ಇತ್ತು ನಮ್ಮ ದೇಶದಲ್ಲಿ. ಯಾಕೆಂದ್ರೆ ನಾವು ಬ್ರಿಟಿಷರ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಆಯಿತು. ಆ ನಂತರ ನಾವು ದೇಶಕ್ಕೆ ಒಂದು ಹೊಸ ಯುಗವನ್ನ ಆರಂಭ ಮಾಡಿದ್ದೇವೆ. ಇದೆಲ್ಲ ಈಗ ಇದ್ರ ಬಗ್ಗೆ ಕಾಳಜಿ ಸರ್ಕಾರ ವಹಿಸ್ತಾ ಇದೆ. ಜನ ಅದ್ರ ಬಗ್ಗೆ ಅವರ ಅರಿವು ಬಂದಿದೆ, ಅವ್ರ ಬೇಡಿಕೆ ಆಗ್ತಾ ಇದೆ. ಈಗ ನಿಶ್ಚಯವಾಗಿ ಹಾಗೆ ಆಗುತ್ತೆ. ಎಲ್ಲಿ ನೀವು ಉತ್ಖನನ ಮಾಡಿದ್ರು ಕೂಡ ಏನೋ ಒಂದು ಸಿಕ್ಕೇ ಬಿಡುತ್ತೆ ನಮ್ಮ ದೇಶದಲ್ಲಿ. ಅಂತ ಒಂದು ವಿಶಿಷ್ಟವಾದಂತಹ ದೇಶ. ನಾನು ಹೇಳಿ 5,000 ವರ್ಷಗಳ ಹಿಂದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರಂಭ ಆಯ್ತು. ಇಂಡಸ್ ವ್ಯಾಲಿ ಕೇವಲ ಆ ಭಾಗದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲೋ ಅದು ಪಸರಿಸಿರ್ಬೋದು. ಇನ್ನೂ ಅರ್ಥಕೊಳ್ಬೇಕಾಗಿದೆ, ಇನ್ನು ಬಹಳಷ್ಟು ಇದೆ, ನಿಶ್ಚಯವಾಗಿದೆ. ಅದಕ್ಕೆ ಈಗ ಯಾವಾಗ ನಮ್ಮ ಆಹಾರ ಬಟ್ಟೆ ಎಲ್ಲರಿಗೂ ಸಿಕ್ತು, ಈಗ ಮುಂದಿನ ಕೆಲಸ ಏನು? ಇದು ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಸ್ಕಾರ ಏನು, ನಾಗರಿಕತೆ ಏನು, ಇದನ್ನ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕು. ಮುಂದೆ ನಮ್ಮ ದೇಶ ಹೇಗೆ ಇನ್ನೂ ಬೆಳಿಬೇಕು, ಇಡೀ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನ ಹೊಂದಬೇಕು, ಇವೆಲ್ಲವೂ ಮುಂದೆ ಬರುತ್ತೆ. ವಿಶ್ವವಿದ್ಯಾಲಯಗಳಿವೆ. ಈ ಜನಪದ ವಿಶ್ವವಿದ್ಯಾಲಯ ಇದೆಯಲ್ಲ ಹಾವೇರಿಯಲ್ಲಿ, ಯಾಕೆ ಸರ್ಕಾರದವ್ರು ಮಾಡಿದ್ದಾರೆ? ನಮ್ಮ ಪುರಾತನ ಜನಪದ ಏನಿದೆಯಲ್ಲ ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ಬೇಕಾಗಿದೆ. ಪ್ರವಾಸೋದ್ಯಮ ಇಲಾಖೆ ಎಲ್ಲ ಒಂದ್ ಕಡೆ ಬೇರೆ ಕಡೆ ಇದೆ ಆಗ್ತಾ ಇದೆ, ಇಲ್ಲಿ ಈ ಕಡೆ ಪ್ರವಾಸೋದ್ಯಮ ಇಲಾಖೆ ಏನಾದ್ರು ಈ ಕಡೆ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಮತ್ತೆ ನಂದಗಡ ಇರ್ಬೋದು, ಈ ಕಡೆ ಇನ್ನ ಹೆಚ್ಚಿನ ಜಾಸ್ತಿ ಇದ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಪೂರಕ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಒಂದ್ ಕಡೆ ಪ್ರವಾಸೋದ್ಯಮ ಇಲಾಖೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತಾ ಇಲ್ವಾ ಸರ್? ಇಲ್ಲ, ಈಗ ಜಿಲ್ಲಾಧಿಕಾರಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿದ್ದಾರಲ್ಲ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಾವು ಮಾಡಿದ್ದೀವಿ. ಅಲ್ಲಿ ಪ್ರವಾಸೋದ್ಯಮ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರೆಲ್ಲ ಸೇರ್ಕೊಂಡಿದ್ರು. ಕಿತ್ತೂರು ಚೆನ್ನಮ್ಮ ಪ್ರಾಧಿಕಾರದ ಅಧ್ಯಕ್ಷರೆಲ್ಲ, ಅಧಿಕಾರಿಗಳು, ಆಯುಕ್ತರು ಅವರೆಲ್ಲರೂ ಸೇರ್ಕೊಂಡಿದ್ರು. ನಾವೆಲ್ಲ ಸೇರ್ಕೊಂಡು ಇವೆಲ್ಲವನ್ನು ಒಟ್ಟುಗೂಡಿಸಿ ಹೇಗೆ ಒಂದು ಸರ್ಕ್ಯೂಟ್ ಅನ್ನ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದೀವಿ. ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ನಾನು ತಮಗೆ ಹೇಳಿದ್ದೆ ಬೇರೆ ಬೆಳಗ್ಗೆ, ಇಲ್ಲಿ ಎಷ್ಟೋ ಇದೆ ಅಲ್ವಾ, ಇದನ್ನೆಲ್ಲ ನಮ್ಮ ಜನ ಅವ್ರಿಗೆ ಗೊತ್ತಾಗ್ಬೇಕು. ಒಮ್ಮೊಮ್ಮೆ ಹೇಳ್ತೀವಿ ಹಿತ್ತಲು ಗಿಡ ಮದ್ದು ಅಲ್ಲ ಅಂತ ಹೇಳಿ. ಯಾವುದೋ ದೇಶಕ್ಕೆ ಹೋಗಿ ನೋಡ್ಕೊಂಡು ಬಂದಿರ್ಬೋದು, ಇಲ್ಲೇ ಇದ್ದದನ್ನು ನೋಡಿರ್ಲಿಕ್ಕಿಲ್ಲ. ಈಗ ನಿಧಾನವಾಗಿ ಅವನ್ನೆಲ್ಲ ನಾವು ಆರಂಭ ಮಾಡೋಣ. ಅದರಲ್ಲಿ ಅವು ಕೂಡ ಸೇರ್ಕೊಳ್ತವೆ. ಪ್ರವಾಸೋದ್ಯಮ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಈ ಎಲ್ಲಾ ಪ್ರಾಧಿಕಾರಿಗಳು, ಕಿತ್ತೂರು ಚೆನ್ನಮ್ಮ ಪ್ರಾಧಿಕಾರ ಇರ್ಬೋದು, ಆಮೇಲೆ ಈ ಪ್ರಾಧಿಕಾರ ಇರ್ಬೋದು, ರಾಣಿ ನಮ್ಮ ರೇಣುಕಾದೇವಿ ಎಲ್ಲಮ್ಮನ ಪ್ರಾಧಿಕಾರ ಇರ್ಬೋದು, ಅಲ್ಲಿಯೂ ಕೂಡ ಇವತ್ತು ಬಹಳಷ್ಟು ಕೆಲಸ ಆಗ್ತಾ ಇದೆ. ಅವೆಲ್ಲವೂ ನನ್ನ ಪ್ರಕಾರ ಮುಂದಿನ ಕೆಲವು ವರ್ಷಗಳಲ್ಲಿ ಒಂದು ಹೊಸ ಕಳೆ ಬಂದ್ಬಿಡುತ್ತೆ ಈ ಭಾಗಕ್ಕೆ ಅಂತ ನಾನು ಅಂದ್ಕೊಳ್ತೇನೆ. ಒಂದು ಲೈಬ್ರರಿ ಅವಶ್ಯಕತೆ ಇದೆ ಸರ್. ಅದು ಆಗುತ್ತೆ. ಲೈಬ್ರರಿ ಕೂಡ ಇನ್ನೊಂದು ಸಂಶೋಧನಾ ಕೇಂದ್ರ ಇದೆಯಲ್ಲ, ಇದೇ ಕಟ್ಟಡದಲ್ಲಿ ಮೇಲೆ ಏನಿದೆ ಅಲ್ಲಿ ಮೊದಲನೇ ಇದರಲ್ಲಿ ಅಲ್ಲಿ ಸಂಶೋಧನಾ ಕೇಂದ್ರ ಅಂದ್ರೆ ಲೈಬ್ರರಿ ಬೇಕೇ ಬೇಕಾಗುತ್ತೆ. ಲೈಬ್ರರಿ ಕೂಡ ನಾವು ಸ್ಥಾಪನೆ ಮಾಡ್ತೀವಿ. ಅದಕ್ಕೂ ಕೂಡ ಎಲ್ಲ ಪ್ರಾವಧಾನ ಮಾಡಲಾಗಿದೆ. ಹೇಳಿ ಸರ್, ಒಟ್ಟಾರೆ ಎಲ್ಲ ವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಸಾಕಷ್ಟು ಜನ ಇದಾಗಿದೆ, ಒಂದ್ ರೀತಿ ಮಾಡೆಲ್ ಆಗಿದ್ದಾರೆ. ಇವತ್ತು ಒಂದು ಹುಟ್ಟ ಮಗು ಏನಪ್ಪಾ ಆಗತ್ತಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಕೆ ತೀರ್ಸ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಏನ್ ಹೇಳಿಕ್ ಬಯಸ್ತೀರಿ ಎಲ್ಲ ಯುವ ಜನತೆಗೆ? ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದ್ ರೀತಿ ಅವರು ಹೋರಾಟ ಮಾಡಿರ್ತಕ್ಕಂತ ಸಾಕಷ್ಟು ಮಾರ್ಗದರ್ಶನಗಳು ಮತ್ತೆ ವೀರಗಾಥೆಗಳು, ಸಂಗೊಳ್ಳಿ ರಾಯಣ್ಣವರ ಅವರೆಲ್ಲಾ ವೀರಗಾಥೆಗಳ ಬಗ್ಗೆ ಈಗಿನ ಯುವಕರಿಗೆ ಒಬ್ಬ ಹಿರಿಯ IAS ಅಧಿಕಾರಿಗಳಿಗೆ ಏನ್ ಸಲಹೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನನ್ನ ವೈಯಕ್ತಿಕ ಒಂದು ಭಾವನೆ ಒಂದು ಒಪಿನಿಯನ್ ಅಂತಂದ್ರೆ ಏನು, ಯಾವಾಗಲೂ ನಾವು ನಮ್ಮ ಜೀವನದಲ್ಲಿ ವೈಯಕ್ತಿಕ ಜೀವನ ಇರ್ಬೋದು, ಸಾರ್ವಜನಿಕ ಜೀವನ ಇರ್ಬೋದು, ಯಾರ್ಯಾರು ನಮಗೆ ವೈಯಕ್ತಿಕವಾಗಿ ಮತ್ತು ದೇಶಕ್ಕಾಗಿ ನಮ್ಮ ಜೀವನವನ್ನ ತ್ಯಾಗ ಮಾಡಿದ್ದಾರೆ, ಎಷ್ಟೋ ಹೊಸ ಹೊಸ ವಿಚಾರಗಳನ್ನ ನಮ್ಮ ಜೊತೆಗೆ ಅವ್ರು ಹಂಚಿಕೊಂಡಿದ್ದಾರೆ, ಅವರೆಲ್ಲರಿಗೂ ನಾವು ಗೌರವ ಕೊಡಬೇಕು.
ಅದನ್ನ ನಾವು ಕಲ್ತ್ಕೊಳ್ಬೇಕು, ಓದ್ಕೊಂಡು ಕಲ್ತ್ಕೊಳ್ಬೇಕು. ಆದ್ರಿಂದ ನಮಗೊಂದು ಸ್ಫೂರ್ತಿ ಬರುತ್ತೆ. ನಮ್ಮ ಜೀವನವನ್ನ ಹೇಗೆ ನಾವು ಸರಿದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಅರ್ಥಕೊಳ್ತೇವೆ. ಅದರಿಂದ ಏನು, ಹಳೆ ತಪ್ಪುಗಳನ್ನ ಮಾಡಲಾರ್ದಂತೆ ನಮಗೊಂದು ವಿಚಾರ ಬರುತ್ತೆ. ಮುಂದೆ ನಮ್ಮ ಭಾರತ ದೇಶ ಏನಿದೆ, ಇದು ಇಡೀ ಪೃಥ್ವಿಯ ಮೇಲೆ ಒಂದು ಮಾದರಿ ದೇಶ ಆಗುವಂತ ಎಲ್ಲಾ ಗುಣಗಳನ್ನು ಹೊಂದಿದೆ. ಇವತ್ತು ನಾವೆಲ್ಲರೂ ನಮ್ಮ ಸಂಕುಚಿತ ಮನೋಭಾವನೆಯನ್ನ ಮರೆತು ಆ ಸಂಕುಚಿತ ಮನೋಭಾವನೆಯಿಂದ ಹೊರಗೆ ಬಂದು ನಾವೆಲ್ಲರೂ ಒಂದು ಅನ್ನುವ ಭಾವನೆಯಿಂದ ನಡೆದುಕೊಂಡು ಹೋಗಬೇಕಾಗತ್ತೆ. ನೋಡಿ, ಕುವೆಂಪು ಅವ್ರು ಹೇಳಿದ್ರು ಏನು, ವಿಶ್ವ ಮಾನವ ಆಲೋಚನೆ ಬೇಕು ಅಂತ. ಅಂದ್ರೆ ಏನು, ಸರ್ವ ಜನಾಂಗದ ಶಾಂತಿಯ ತೋಟ. ಶಾಂತಿಯ ತೋಟ ಹೇಳಿದ್ರು. ಅದ ಅರ್ಥ ನಾವು ಕೇವಲ ನಮ್ಮ ರಾಜ್ಯ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದ ಮನುಷ್ಯರು ಮಾನವರು ಒಂದು. ಎಲ್ಲಾ ಅನೇಕ ಜೀವರಾಶಿಗಳಿವೆ. ಆ ಜೀವರಾಶಿಗಳನ್ನ ಕಾಪಾಡಿಕೊಂಡು ಹೋಗುವ ನಮ್ಮ ಕೆಲಸ ಕೂಡ ಮನುಷ್ಯನದು. ಎಷ್ಟೋ ಇದೆ. ಅದಕ್ಕೆ ನಾವು ನಮ್ಮ ದೇಶದ ಒಂದು ನಾಗರಿಕತೆ ಒಂದು ವಿಶಿಷ್ಟ ಗುಣ ಅಂತಂದ್ರೆ ಎಲ್ಲರೂ ಒಂದು. ಇದು ಒಂದು ಪರಿವಾರ, ಇಡೀ ಜಗತ್ತೇ ಒಂದು ಪರಿವಾರ. ಅದಾದ ನಂತರ ದೇಶ, ರಾಜ್ಯ, ಜಿಲ್ಲೆ, ತಾಲೂಕು ಎಲ್ಲ ಬರ್ತವೆ. ಸೊ ಈ ಎಲ್ಲ ಮಹಾನುಭಾವನೆಗಳಿದ್ದಾರೆ. ಮಹಾನುಭಾವರು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಇದ್ದಂತ ಎಲ್ಲಾ ಮಹಾನುಭಾವರು, ಅವರ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋಣ. ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ 200 ವರ್ಷಗಳ ಒಂದು ಹೋರಾಟ ಆಗಿದೆ. ಸಾಮಾಜಿಕ ಪರಿವರ್ತನೆ ಆಗಿದೆ, ಆರ್ಥಿಕವಾಗಿ ಪರಿವರ್ತನೆಗಳಾಗಿವೆ. ಕೊನೆಗೇನು, ಮಹಾತ್ಮ ಗಾಂಧೀಜಿಯವರು 1915ರಿಂದ ನೇತೃತ್ವ ವಹಿಸಿಕೊಂಡು ಎಲ್ಲಾ ಜನರನ್ನ ಒಂದುಗೂಡಿಸಿ ಅವರಲ್ಲಿ ಒಂದು ಹೊಸ ಚಿಂತನೆಯನ್ನ ತುಂಬಿ, ಹೋರಾಟ ಮನೋಭಾವನೆಯನ್ನ ತುಂಬಿ, ಬ್ರಿಟಿಷರ ವಿರುದ್ಧ ನಾವು ಯಶಸ್ವಿಯಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಹೊಸ ಚಿಂತನೆಯನ್ನ ಅವ್ರಿಗೆ ಕೊಟ್ಟು, ಅದಕ್ಕಾಗಿ ನಾವು ಸ್ವಾತಂತ್ರ್ಯರಾಗಿದ್ದೇವೆ. ಇವತ್ತು ನಮ್ಮ ದೇಶವನ್ನ ಸ್ವತಂತ್ರವಾಗಿ ಮತ್ತು ಎಲ್ಲರೂ ಒಂದು, ತಾವು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಸತ್ಯ ಅಹಿಂಸೆ, ಇದರ ಆಧಾರದ ಮೇಲೆ ನಾವೆಲ್ಲರೂ ಮುಂದೆ ಹೆಜ್ಜೆ ಹಾಕುವಂತಹ ಚಿಂತನೆಯನ್ನ ನಮ್ಮ ಮಕ್ಕಳಲ್ಲಿ, ಇವತ್ತಿನ ಯುವಕ ಯುವತಿಯರಲ್ಲಿ ನಾವು ತುಂಬಬೇಕಾಗಿದೆ. ಅದೇ ನಮ್ಮ ಕರ್ತವ್ಯ. ಈಗ ಕೊನೆ ಪ್ರಶ್ನೆ, ವಿಶೇಷವಾಗಿ ಈಗ ಸಂಗೊಳ್ಳಿ ಉತ್ಸವ ನಡೀತೈತೆ, 2 ದಿವಸ ನಡೀತೈತೆ. ವೀರ ಸಂಗೊಳ್ಳಿ ರಾಯಣ್ಣವ್ರ ಹುಟ್ಟಿ ಸ್ಥಳ. ಕಿತ್ತೂರು ಉತ್ಸವ ನಡೀತೈತೆ, ಕಿತ್ತೂರಲ್ಲಿ ನಡೀತೈತೆ. ಇಲ್ಲಿ ಶೌರ್ಯ ಸ್ಥಳ, ಹುತಾತ್ಮ ಸ್ಥಳ. ಒಂದು ಈ ಕಡೆ ಭಾಗದ್ದು, ವಿಶೇಷವಾಗಿ ಈ ಕಡೆ ಭಾಗದ ಜನತೆ ಇದೆ. ಇಲ್ಲಿ ಒಂದ್ ದಿವಸ ಏನಾರು ಒಂದು ಉತ್ಸವನೋ ಏನಾರು ಒಂದ್ ದಿವಸ ಆಗ್ಬೇಕು ಹುತಾತ್ಮ ಸ್ಥಳದಲ್ಲಿ ಅಂತಕ್ಕಂಥದ್ದು ಒಂದಿದೆ. ಆಗುತ್ತೆ. ಅವೆಲ್ಲ ಇವನ್ ಕೂಡ ಸರ್, ಇವು ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ. ಸರ್, ತಾವ್ ಹೇಳ್ದಂತೆ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಸರ್, ಎಲ್ಲ ಬೇರೆ ಬೇರೆ ನಮ್ಮ ಪ್ರಾತ್ಯಗಳಿವೆ. ಅಲ್ಲಿ ಈ ವಾರ್ಷಿಕವಾಗಿ ಈ ಉತ್ಸವಗಳನ್ನ ಮಾಡ್ಲಿಕ್ಕೆ ನಿಶ್ಚಯವಾಗಿ ನಾವು ಕ್ರಮ ಕೈಗೊಳ್ಬೇಕು. ಅದ್ರ ಬಗ್ಗೆ ನಾವು ಈ ಪ್ರಾಧಿಕಾರದಲ್ಲಿ ಯೋಚನೆ ಮಾಡ್ತೇವೆ. ಎಸ್ ಸರ್, ಧನ್ಯವಾದಗಳು ಸರ್. ಧನ್ಯವಾದ. ಇವಿಷ್ಟು ಒಟ್ಟಶಕರೇ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ಹಿರಿಯ IAS ಅಧಿಕಾರಿಗಳು ಹಾಗೂ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಸಲಹಾ ಅಧ್ಯಕ್ಷರುಗಳು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಅಶೋಕ್ ದಳವಾಯಿ ಸಾವ್ರ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.